ನೆರೆಯ ರಾಜ್ಯ ತಮಿಳುನಾಡಿನಲ್ಲಿ ಸೈಕ್ಲೋನ್ ಅಕ್ಷರಶಃ ಉಗ್ರಾವತಾರವನ್ನು ತಾಳಿದೆ. ಅದರ ಪರಿಣಾಮ ದಿನದಿಂದ ದಿನಕ್ಕೆ ಮಳೆಯ ಅಬ್ಬರದ ಗಾಳಿ ಜಾಸ್ತಿ ಆಗ್ತಾ ಇದೆ. ತಮಿಳುನಾಡಿಗೆ ಅಪ್ಪಳಿಸಿದೆ ಫೆಂಗಲ್ ಚಂಡಮಾರುತ. ಫೆಂಗಲ್ ಸೈಕ್ಲೋನ್ಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಅಬ್ಬರಿಸ್ತಾ ಇದೆ ಸಮುದ್ರ, ಅಲೆಗಳ ಏರಿಳಿತ ಕೂಡ ಜೋರಾಗ್ತಾ ಇರುವಂಥದ್ದು. ಫೆಂಗಲ್ ಅಬ್ಬರಕ್ಕೆ ತಮಿಳುನಾಡಿನಲ್ಲಿ ಈವರೆಗೂ 3 ಜನ ಬಲಿಯಾಗಿದ್ದಾರೆ. ರಸ್ತೆಗಳು ಮುಳುಗಡೆಯಾಗಿದೆ, ನೀರಿನಲ್ಲಿಯೇ ಕಾರುಗಳು ತೇಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಫ್ಲೈಓವರ್ ಮೇಲೆ ಕಾರುಗಳನ್ನು ಪಾರ್ಕಿಂಗ್ ಮಾಡಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದೆ. ದಟ್ಟ ಮಂಜು ಆವರಿಸಿಕೊಂಡಿದ್ದು ವಿಮಾನ ಲ್ಯಾಂಡಿಂಗಿಗೆ ಪೈಲಟ್ಗಳು ಪರದಾಟ ನಡೆಸ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ ಫೆಂಗಲ್ ಚಂಡಮಾರುತ ಅಕ್ಷರಶಃ ಉಗ್ರಾವತಾರವನ್ನು ತಾಳ್ತಾ ಇದೆ. ದಿನದಿಂದ ದಿನಕ್ಕೆ ಮಳೆಯ ಅಬ್ಬರ ಜಾಸ್ತಿ ಆಗ್ತಾ ಇದೆ. ತಮಿಳುನಾಡು ತತ್ತರಿಸ್ತಾ ಇದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಲ್ಯಾಂಡಿಂಗಿಗೆ ವಿಮಾನಗಳು ಪರದಾಟ ನಡೆಸಬೇಕಾದಂತಹ ಪರಿಸ್ಥಿತಿ. ವಿಮಾನ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಆಗಬೇಕಂತ ಸಂದರ್ಭದಲ್ಲಿ ವೆದರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೋಡ ಮುಸುಕಿದ ವಾತಾವರಣ, ಧಾರಾಕಾರ ಮಳೆ ಇವೆಲ್ಲವೂ ಕೂಡ ಪೈಲಟ್ಗಳ ಟೆನ್ಷನ್ ಅನ್ನು ಜಾಸ್ತಿ ಮಾಡ್ತಾ ಇದೆ. ಲ್ಯಾಂಡ್ ಆಗುವಂತಹ ಸಂದರ್ಭದಲ್ಲಿ ವಿಮಾನಗಳು ಶೇಕ್ ಆಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಇದು ತಮಿಳುನಾಡಿನಲ್ಲಿ ಸದ್ಯಕ್ಕೆ ಸೃಷ್ಟಿಯಾಗಿರುವಂತಹ ಪರಿಸ್ಥಿತಿ. ಈ ರೀತಿಯ ಹಲವು ಸನ್ನಿವೇಶಗಳು ತಮಿಳುನಾಡಿನಲ್ಲಿ ಸೈಕ್ಲೋನ್ನ ಎಫೆಕ್ಟ್ ಹೇಗಿದೆ ಎನ್ನುವುದಕ್ಕೆ ಸಾಕ್ಷಿ ರೀತಿಯಲ್ಲಿರುವಂಥದ್ದು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಲ್ಯಾಂಡಿಂಗಿಗೆ ವಿಮಾನ ಪರದಾಟ ನಡೆಸ್ತಾ ಇರುವಂತಹ ಹಲವು ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇದ್ದೀವಿ ನಾವು. ಇಲ್ಲಿಯವರೆಗೂ 40-50 ವಿಮಾನಗಳ ಹಾರಾಟವನ್ನು ಸ್ಥಗಿತಗೊಳಿಸಲಾಗಿದೆ. ಯಾವ ರೀತಿ ಮೋಡ ಮುಸುಕಿದ ವಾತಾವರಣ ಇದೆ, ಅದರಲ್ಲಿ ವಿಮಾನ ಲ್ಯಾಂಡ್ ಆಗಲಿಕ್ಕೆ ಹೇಗೆ ಪರದಾಡ್ತಾ ಇದೆ ಅಂಥೇಳಿ ಈ ರೀತಿಯ ಹಲವು ದೃಶ್ಯಗಳು ತಮಿಳುನಾಡಿನಲ್ಲಿ ಕಂಡು ಬರ್ತಾ ಇರುವಂಥದ್ದು. ಚೆನ್ನೈನ ಏರ್ಪೋರ್ಟ್ನಲ್ಲಿ ಯಾವ ರೀತಿ ಜನಸಾಗರ ನಿರ್ಮಾಣವಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಯಾವಾಗ ತಮಿಳುನಾಡಿನಲ್ಲಿ ಫೆಂಗಲ್ ಚಂಡಮಾರುತದ ಅಬ್ಬರ ಜೋರಾಯಿತು, ವಿಮಾನ ಹಾರಾಟವನ್ನು ಸ್ಥಗಿತಗೊಳಿಸಲಾಯಿತು. ಬೇರೆ ಬೇರೆ ಕಡೆ ಹೋಗ್ಲಿಕ್ಕೆ ಬಂದಂತಹ ಪ್ರಯಾಣಿಕರು ಚೆನ್ನೈ ಏರ್ಪೋರ್ಟ್ನಲ್ಲಿಯೇ ಲಾಕ್ ಆದಂತಹ ಪರಿಸ್ಥಿತಿ ಇದು. ಒದ್ದಾಡಬೇಕಾದಂತಹ ಪರಿಸ್ಥಿತಿ ಇದು. ಯಾವ ರೀತಿ ಜನಜಂಗುಳಿ ನಿರ್ಮಾಣವಾಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಇದು ಚೆನ್ನೈ ಏರ್ಪೋರ್ಟ್ನ ದೃಶ್ಯಾವಳಿಗಳು. ಒಂದೇ ಒಂದು ಚಂಡಮಾರುತ ಈಗ ತಮಿಳುನಾಡಿನಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿರುವಂಥದ್ದು. ಪ್ರತಿ ವರ್ಷದ ಡಿಸೆಂಬರ್ನಲ್ಲೂ ಕೂಡ ಇದೇ ರೀತಿಯ ಚಂಡಮಾರುತ ಜನರನ್ನು ತತ್ತರಿಸುವಂತೆ ಮಾಡ್ತಾ ಇದೆ. ಮತ್ತೊಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ನೀರಿನಲ್ಲಿ ದೇಹ ತೇಲ್ತಾ ಇರುವಂತಹ ವಿಜುವಲ್ಸ್ ಇದು. ಅಷ್ಟು ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ. ಅದರ ಪರಿಣಾಮವನ್ನು ನೀವು ಗಮನಿಸ್ತಾ ಇದ್ದೀರಿ. ಇಲ್ಲಿಯವರೆಗೂ ಕೂಡ 3 ಸಾವು ಸಂಭವಿಸಿರುವಂಥದ್ದು. ನೀರಿನಲ್ಲಿ ದೇಹ ತೇಲ್ತಾ ಇರುವಂತಹ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಎಲ್ಲ ಕಡೆ ನೀರು ಆವರಿಸಿಕೊಂಡಿರುವಂಥದ್ದು. 134 ಸ್ಥಳಗಳಲ್ಲಿ, ತಮಿಳುನಾಡಿನ 134 ಸ್ಥಳಗಳಲ್ಲಿ ನೀರು ತುಂಬಿಕೊಂಡಿದೆ. ಅದರ ಪರಿಣಾಮ ಇದೆಲ್ಲವೂ ಕೂಡ. ಇನ್ನು ಫ್ಲೈಓವರ್ ಮೇಲೆ ಕಾರ್ ಪಾರ್ಕಿಂಗ್ ಮಾಡಿರುವಂತಹ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಅಂಡರ್ ಪಾಸ್ನ ಅಡಿಗಳಲ್ಲಿ ಸಂಪೂರ್ಣವಾಗಿ ನೀರು ನಿಂತಿದೆ. ಅದರ ಪರಿಣಾಮವನ್ನು ನೀವು ಗಮನಿಸ್ತಾ ಇದ್ದೀರಿ. ಕಿಲೋಮೀಟರ್ ಗಟ್ಟಲೆ ವಾಹನಗಳನ್ನು ಫ್ಲೈಓವರ್ ಮೇಲೇನೆ ಪಾರ್ಕ್ ಮಾಡಿರುವಂತಹ ವಿಜುವಲ್ಸ್ ಇದು. ಅಷ್ಟು ಪ್ರಮಾಣದಲ್ಲಿ ಮಳೆ ಬಂದಿದೆ, ನೀರು ನಿಂತಿದೆ. ಅದರ ಪರಿಣಾಮ ಕಾರ್ ಪಾರ್ಕ್ ಮಾಡೋದಕ್ಕೆ ಜಾಗ ಇಲ್ಲ. ಹಾಗಾಗಿ ಫ್ಲೈಓವರ್ ಮೇಲೆ ಕಿಲೋಮೀಟರ್ ಗಟ್ಟಲೆ ಕಾರನ್ನು ಪಾರ್ಕ್ ಮಾಡಿರುವಂತಹ ವಿಜುವಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. பிரிட்ஜுக்கு 2 பக்கமும் நின்னாக்கா இதில் வந்து கார் போகிறதுக்கே கஷ்டமாக இருக்குது. பஸ்ஸஸ்லாம் எப்படி போகும்? ஒன்றும் ஷட் டவுன் ஒன்றும் இது கிடையாது. ஷட் டவுன் டைமில் எல்லாம் வண்டி நிப்பாட்டினாங்க. ஆஃபீஸ்லாம் வந்து எல்லாருக்குமே அப்போலாம் இல்லை, அந்த மாதிரி நிப்பாட்டினா ஓகே. இந்த டைம்லேயும் இந்த மாதிரி நிப்பாட்டுறது ಮತ್ತೊಂದು ದೃಶ್ಯವನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ನೀರಿನಲ್ಲಿಯೇ ಕಾರ್ ಸಾಕ್ತಾ ಇರುವಂತಹ ವಿಜುವಲ್ಸ್ ಇದು ನೋಡಿ. ಕಣ್ಣು ಹಾಯಿಸಿದಷ್ಟು ಉದ್ದಕ್ಕೂ ಕೂಡ ನೀರು ನಿಂತಿದೆ. ಆಳೆತ್ತರದ ನೀರು, ಅದರಲ್ಲಿಯೇ ವಾಹನಗಳ ಸಂಚಾರ. ಮತ್ತೊಂದು ಕಡೆ ಪಾದಾಚಾರಿ ಹೋಗ್ತಾ ಇರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಆ ಪ್ರಮಾಣದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ರಸ್ತೆಯ ಇಕ್ಕೆಲೆಗಳಲ್ಲೂ ಕೂಡ ನೀರು ನಿಂತಿದೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಎನ್ನುವುದಕ್ಕೆ ತಮಿಳುನಾಡಿನ ಈ ದೃಶ್ಯಗಳೇ ಸಾಕ್ಷಿ.
ಮತ್ತೊಂದು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ವಾಹನ ಸಂಚಾರ ಎಷ್ಟು ಕಷ್ಟ ಆಗಿದೆ ತಮಿಳುನಾಡಿನಲ್ಲಿ ಅನ್ನೋದಕ್ಕೆ ಈ ದೃಶ್ಯ ಸಾಕ್ಷಿ. ರಸ್ತೆಯ ತುಂಬೆಲ್ಲ ನೀರು ನಿಂತಿದೆ. ಸಮುದ್ರದ ಅಲೆಗಳ ರೀತಿಯಲ್ಲಿ ವಾಹನಗಳು ಪಾಸಾದಂತಹ ಸಂದರ್ಭದಲ್ಲಿ ಅಲ್ಲಿ ಕಾಣಿಸ್ತಾ ಇರುವಂಥದ್ದು. ವಾಹನ ಸವಾರರು ಹೈರಾಣ ಹೋಗಿದ್ದಾರೆ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದ. ರಸ್ತೆಯ ತುಂಬ ನೀರು ತುಂಬಿದೆ. ಅದರಲ್ಲಿಯೇ ವಾಹನವನ್ನು ಸಂಚರಿಸಬೇಕಾದಂತಹ ಪರಿಸ್ಥಿತಿ ತಮಿಳುನಾಡಿನಲ್ಲಿ ನಿರ್ಮಾಣವಾಗಿರುವಂಥದ್ದು. ವಾಹನ ಸಂಚಾರ ಎಷ್ಟು ಕಷ್ಟ ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿಯ ರೀತಿಯಲ್ಲಿರುವಂಥದ್ದು ತಮಿಳುನಾಡಿನಲ್ಲಿ. ರಸ್ತೆ ತುಂಬೆಲ್ಲ ನೀರು, ರಸ್ತೆ ಜಲಾವೃತವಾಗಿರುವಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಜಲಕ್ರೋಧಕ್ಕೆ ತಮಿಳುನಾಡು ಹೇಗೆ ತತ್ತರಿಸ್ತಾ ಇದೆ ಅನ್ನೋದಕ್ಕೆ ಈ ದೃಶ್ಯಗಳೆಲ್ಲವೂ ಕೂಡ ಸಾಕ್ಷಿ. ನೋಡಿ, ಕಣ್ಣು ಹಾಯಿಸಿದಷ್ಟುದ್ದಕ್ಕೂ ಕೂಡ ಬರೀ ನೀರೇ ಕಾಣಿಸ್ತಾ ಇದೆ. ಅದರಲ್ಲಿಯೇ ವಾಹನವನ್ನು ಸಂಚರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೇವಸ್ಥಾನಗಳು ಜಲಾವೃತವಾಗಿದೆ, ಮನೆಗಳು ಜಲಾವೃತವಾಗಿದೆ. ಇದೆಲ್ಲವೂ ಕೂಡ ತಮಿಳುನಾಡಿನಲ್ಲಿ ಮಳೆ ಅಬ್ಬರ ಹೇಗಿದೆ ಅನ್ನೋದನ್ನು ಸಾರಿ ಸಾರಿ ಹೇಳ್ತಾ ಇರುವಂಥದ್ದು. ಇನ್ನೂ 4 ರಿಂದ 5 ದಿನಗಳ ಕಾಲ ಇದೇ ರೀತಿ ಮಳೆ ಆಗುತ್ತಂತೆ. ಮನೆಯಲ್ಲಿದ್ದಂತಹ ವಸ್ತುಗಳು ರಸ್ತೆಯಲ್ಲಿ ತೇಲ್ಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ನೀರಿನಲ್ಲಿ. ಆ ಪ್ರಮಾಣದಲ್ಲಿ ಮಳೆ ಬಂದಿದೆ. ಮನೆಯ ಒಳಗಡೆ ನೀರು ನುಗ್ಗಿದೆ. ಮನೆಯಲ್ಲಿದ್ದಂತಹ ಪೀಠೋಪಕರಣಗಳು, ದವಸ ಧಾನ್ಯಗಳು, ಬೆಲೆ ಬಾಳುವಂತಹ ವಸ್ತುಗಳು ಎಲ್ಲವೂ ಕೂಡ ಜಲಸ್ವಹ ಆಗಿರುವಂಥದ್ದು. அவங்களுக்கு காட்டி என்ன பண்ணுது? இப்போ நம்ம வீட்டு தானே இதாகுது. ಮತ್ತೊಂದು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿರುವಂತಹ ದೃಶ್ಯ ಇದು. ಒಂದು ಕಡೆ ವಾಹನ ಸವಾರರು ನಿರಂತರ ಮಳೆಗೆ ಕಿರಿಕಿರಿಯನ್ನು ಅನುಭವಿಸ್ತಾ ಇದ್ದರೆ, ಮತ್ತೊಂದು ಕಡೆ ಪಾದಾಚಾರಿಗಳು ಕೂಡ ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂತಹ ಪರಿಸ್ಥಿತಿ. ಕಳೆದ 3-4 ದಿನಗಳಿಂದಲೂ ಕೂಡ ವರುಣ ಅಬ್ಬರಿಸ್ತಾ ಇದ್ದಾನೆ. ಅದರ ಪರಿಣಾಮ ತಮಿಳುನಾಡಿನ ಹಲವು ಜಿಲ್ಲೆಗಳಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿ ಹೋಗ್ಬಿಟ್ಟಿದೆ. ಸೈಕ್ಲೋನ್ ರುದ್ರ ತಾಂಡವಕ್ಕೆ ತಮಿಳಿಗರು ಅಕ್ಷರಶಃ ತತ್ತರಿಸ್ತಾ ಇರುವಂಥದ್ದು. ಹೊರಗಡೆ ಬರೋದಕ್ಕಾಗ್ತಿಲ್ಲ, ಒಳಗಡೆ ಇರೋದಕ್ಕಾಗ್ತಿಲ್ಲ. ಊಟ ತಿಂಡಿಗೂ ಕೂಡ ಸಮಸ್ಯೆ ಆಗ್ತಾ ಇರುವಂಥದ್ದು, ಕುಡಿಯುವ ನೀರಿಗೆ ಸಮಸ್ಯೆ ಆಗ್ತಾ ಇರುವಂಥದ್ದು. ಅಷ್ಟು ಪ್ರಮಾಣದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ ತಮಿಳುನಾಡಿನಲ್ಲಿ. ಮತ್ತೊಂದು ಕಡೆ ಚೆನ್ನೈನ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಮೋಡ ಮುಸುಕಿದಂತಹ ವಾತಾವರಣ. ಸೂರ್ಯನ ಕಿರಣಗಳೇ ನೆಲಕ್ಕೆ ಸ್ಪರ್ಶಿಸದೇ ಇರುವ ರೀತಿಯ ವಾತಾವರಣ ನಿರ್ಮಾಣವಾಗಿದೆ. ದಟ್ಟ ಮಂಜು ಆವರಿಸಿಕೊಂಡಿದೆ. ಊಟಿಯಂತಹ ವಾತಾವರಣ ಚೆನ್ನೈನಲ್ಲಿ ನಿರ್ಮಾಣವಾಗಿರುವಂಥದ್ದು. ಮರೀನಾ ಬೀಚ್ನಲ್ಲಿ ಪ್ರವಾಹದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಕರಾವಳಿ ಭಾಗದಲ್ಲಂತೂ ಸಂಪೂರ್ಣವಾಗಿ ಸೈಕ್ಲೋನ್ ಎಫೆಕ್ಟ್ ಯಾವ ರೀತಿ ಇದೆ ಅನ್ನೋದಕ್ಕೆ ದೃಶ್ಯಗಳು ಸಾಕ್ಷಿ. ಜನಜೀವನ ಅಸ್ತವ್ಯಸ್ತವಾಗಿ ಹೋಗಿದೆ. ರಸ್ತೆಗಳ ಮೇಲೆ ಆಳೆತ್ತರದ ನೀರು ಹರಿತಾ ಇದೆ. ವಾಹನ ಸವಾರರು ಪ್ರಾಣವನ್ನು ಪಣಕ್ಕಿಟ್ಟು ಸಂಚರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ.